ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ. ನಟಿ ರಮ್ಯಾ ನೀಡಿರುವಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಮೆಸೇಜ್ ಬಂದಿತ್ತು. ಆದ್ರೆ ಅದರಲ್ಲಿ ಅತಿ ಕೆಟ್ಟದಾದಂತಹ ಮೆಸೇಜ್ ಯಾವುದರಲ್ಲಿತ್ತೋ ಆ 43 ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಿಸಿಕೊಂಡಿದ್ದಾರೆ. ಕಮಿಷನರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ನಟಿ ರಮ್ಯಾ. ಅದರ ಜೊತೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ರೇಣುಕಾ ಸ್ವಾಮಿಯ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ದೆ ತಡ. ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಮುಗಿಬಿದ್ರು. ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರಂಭ ಆಯಿತು. ಅದನ್ನ ಸಹಿಸದಂತ ರಮ್ಯಾ ಈಗ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಕಾಪಿ ಕೂಡ ಇದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೆ. ಎಫ್ಐಆರ್ ಅಲ್ಲಿ 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿಂದ ಮೆಸೇಜ್, ಪರ್ಸನಲ್ ಮೆಸೇಜ್, ಕಮೆಂಟ್ ಅಲ್ಲಿ ಎಲ್ಲವೂ ಕೂಡ ಬಂದಿತ್ತು. ಅದೆಲ್ಲವನ್ನು ಕೂಡ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೇ ಹಾಕೊಂಡಿದ್ರು. ಆ ಕಮೆಂಟ್ಗಳು ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಹೇಳೋದಕ್ಕೂ ಆಗದೇ ಇರುವಂತಹ ಪದ ಬಳಕೆ, ಅದರ ಜೊತೆಯಲ್ಲಿ ಅದೆಲ್ಲವನ್ನು ಕೂಡ ಅವರೇ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ರು. ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ರೀತಿ ಪದ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿ, ಯಾಕೆ ಸಹಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆನಂತರ ಠಾಣೆಗೆ ಆಗಮಿಸಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ 43 ಇನ್ಸ್ಟಾ ಅಕೌಂಟ್ ಬೇಕಾಬಿಟ್ಟಿಯಾಗಿ ಯಾರ್ಯಾರಿಗೂ ಏನೇನೋ ಕಮೆಂಟ್ ಮಾಡೋ ಮೊದಲು ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಅದು ಮಾಡುವಂಥದ್ದು ಕಾನೂನು ಪ್ರಕಾರ ಸರಿಯಲ್ಲ, ಅಪರಾಧ, ಗೊತ್ತಿದ್ದು ಮಾಡುವಂಥದ್ದು ಮಹಾಪರಾಧ. ಹಾಗಾಗಿ ಈಗ 43 ಇನ್ಸ್ಟಾ ಅಕೌಂಟ್ಗಳಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಆಗ್ತಾ ಇದೆ. ಎಫ್ಐಆರ್ ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ. ನಟಿ ರಮ್ಯಾ ನೀಡಿರುವಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಮೆಸೇಜ್ ಬಂದಿತ್ತು. ಆದ್ರೆ ಅದರಲ್ಲಿ ಅತಿ ಕೆಟ್ಟದಾದಂತಹ ಮೆಸೇಜ್ ಯಾವುದರಲ್ಲಿತ್ತೋ ಆ 43 ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಿಸಿಕೊಂಡಿದ್ದಾರೆ. ಕಮಿಷನರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ನಟಿ ರಮ್ಯಾ. ಅದರ ಜೊತೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ರೇಣುಕಾ ಸ್ವಾಮಿಯ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ದೆ ತಡ. ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಮುಗಿಬಿದ್ರು. ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರಂಭ ಆಯಿತು. ಅದನ್ನ ಸಹಿಸದಂತ ರಮ್ಯಾ ಈಗ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಕಾಪಿ ಕೂಡ ಇದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೆ. ಎಫ್ಐಆರ್ ಅಲ್ಲಿ 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿಂದ ಮೆಸೇಜ್, ಪರ್ಸನಲ್ ಮೆಸೇಜ್, ಕಮೆಂಟ್ ಅಲ್ಲಿ ಎಲ್ಲವೂ ಕೂಡ ಬಂದಿತ್ತು. ಅದೆಲ್ಲವನ್ನು ಕೂಡ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೇ ಹಾಕೊಂಡಿದ್ರು. ಆ ಕಮೆಂಟ್ಗಳು ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಹೇಳೋದಕ್ಕೂ ಆಗದೇ ಇರುವಂತಹ ಪದ ಬಳಕೆ, ಅದರ ಜೊತೆಯಲ್ಲಿ ಅದೆಲ್ಲವನ್ನು ಕೂಡ ಅವರೇ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ರು. ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ರೀತಿ ಪದ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿ, ಯಾಕೆ ಸಹಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆನಂತರ ಠಾಣೆಗೆ ಆಗಮಿಸಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ 43 ಇನ್ಸ್ಟಾ ಅಕೌಂಟ್ ಬೇಕಾಬಿಟ್ಟಿಯಾಗಿ ಯಾರ್ಯಾರಿಗೂ ಏನೇನೋ ಕಮೆಂಟ್ ಮಾಡೋ ಮೊದಲು ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಅದು ಮಾಡುವಂಥದ್ದು ಕಾನೂನು ಪ್ರಕಾರ ಸರಿಯಲ್ಲ, ಅಪರಾಧ, ಗೊತ್ತಿದ್ದು ಮಾಡುವಂಥದ್ದು ಮಹಾಪರಾಧ. ಹಾಗಾಗಿ ಈಗ 43 ಇನ್ಸ್ಟಾ ಅಕೌಂಟ್ಗಳಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಆಗ್ತಾ ಇದೆ. ಎಫ್ಐಆರ್ ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ. ನಟಿ ರಮ್ಯಾ ನೀಡಿರುವಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ.
ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಮೆಸೇಜ್ ಬಂದಿತ್ತು. ಆದ್ರೆ ಅದರಲ್ಲಿ ಅತಿ ಕೆಟ್ಟದಾದಂತಹ ಮೆಸೇಜ್ ಯಾವುದ್ರಲ್ಲಿತ್ತೋ ಆ 43 ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಿಸಿಕೊಂಡಿದ್ದಾರೆ. ಕಮಿಷನರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ನಟಿ ರಮ್ಯಾ. ಅದರ ಜೊತೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ರೇಣುಕಾ ಸ್ವಾಮಿಯ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ದೇ ತಡ ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಮುಗಿಬಿದ್ರು. ಕೆಟ್ಟ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರಂಭ ಆಯಿತು. ಅದನ್ನ ಸಹಿಸದಂತ ರಮ್ಯಾ ಈಗ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಕಾಪಿ ಕೂಡ ಇದೆ ನೋಡಿ, ಗಮನಿಸ್ತಾ ಇದೆ. ಎಫ್ಐಆರ್ ಅಲ್ಲಿ 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಿಂದ ಮೆಸೇಜ್, ಪರ್ಸನಲ್ ಮೆಸೇಜ್, ಕಮೆಂಟ್ ಅಲ್ಲಿ ಎಲ್ಲವೂ ಕೂಡ ಬಂದಿತ್ತು. ಅದೆಲ್ಲವನ್ನು ಕೂಡ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೇ ಹಾಕೊಂಡಿದ್ರು. ಆ ಕಮೆಂಟ್ಗಳು ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಹೇಳೋದಕ್ಕೂ ಆಗದೇ ಇರುವಂತಹ ಪದ ಬಳಕೆ, ಅದರ ಜೊತೆಯಲ್ಲಿ ಅದೆಲ್ಲವನ್ನು ಕೂಡ ಅವರೇ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೇ ಶೇರ್ ಮಾಡ್ಕೊಂಡಿದ್ರು. ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ, ಈ ರೀತಿ ಪದ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಿ, ಯಾಕೆ ಸಹಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆನಂತರ ಠಾಣೆಗೆ ಆಗಮಿಸಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ 43 ಇನ್ಸ್ಟಾ ಅಕೌಂಟ್ ಬೇಕಾಬಿಟ್ಟಿಯಾಗಿ ಯಾರ್ಯಾರಿಗೂ ಏನೇನೋ ಕಮೆಂಟ್ ಮಾಡೋ ಮೊದಲು ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಅದು ಮಾಡುವಂಥದ್ದು ಕಾನೂನು ಪ್ರಕಾರ ಸರಿಯಲ್ಲ, ಅಪರಾಧ, ಗೊತ್ತಿದ್ದು ಮಾಡುವಂಥದ್ದು ಮಹಾಪರಾಧ. ಹಾಗಾಗಿ ಈಗ 43 ಇನ್ಸ್ಟಾ ಅಕೌಂಟ್ಗಳಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಆಗ್ತಾ ಇದೆ. ಎಫ್ಐಆರ್ ದಾಖಲಾಗಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ. ನಟಿ ರಮ್ಯಾ ನೀಡಿರುವಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. 43 ಇನ್ಸ್ಟಾ ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅನೇಕ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಮೆಸೇಜ್ ಬಂದಿತ್ತು. ಆದ್ರೆ ಅದರಲ್ಲಿ ಅತಿ ಕೆಟ್ಟದಾದಂತಹ ಮೆಸೇಜ್ ಯಾವುದ್ರಲ್ಲಿತ್ತೋ ಆ 43 ಅಕೌಂಟ್ಗಳ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಿಸಿಕೊಂಡಿದ್ದಾರೆ. ಕಮಿಷನರ್ಗೆ ದೂರನ್ನ ಕೂಡ ಕೊಟ್ಟಿದ್ರು ನಟಿ ರಮ್ಯಾ. ಅದರ ಜೊತೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತಾಡಿದ್ರು. ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ರೇಣುಕಾ ಸ್ವಾಮಿಯ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಹೇಳಿದ್ದೇ ತಡ